ಬನ್ನಿ ವೈದಿಕ ಜ್ಯೋತಿಷ್ಯದ ಒಂದು ಗುಪ್ತ ಯೋಗದ ಬಗ್ಗೆ ತಿಳಿಯೋಣ. ಅದೇ ಶುಚಿ ರಾಜಯೋಗ. ಈ ಯೋಗವನ್ನು ಅರ್ಥ ಮಾಡ್ಕೊಳ್ಳೋಕೆ ಅಂಬರೀಷ್ ಅನ್ನೋ ಒಬ್ಬ ಯುವ ಸಾಧಕನ ಕಥೆಯನ್ನ ನೋಡೋಣ. ಅವನು ರಾಜಮನೆತನದವನೇನೂ ಅಲ್ಲ, ಆದ್ರೆ ಅವನು ಹುಡುಕತ್ತಿದ್ದದು ಬೇರೆಯ ರೀತಿಯ ರಾಜಯೋಗವನ್ನ. ಒಂದು ಅಮಾವಾಸ್ಯ ರಾತ್ರಿ ಅವನಿಗೆ ಬಿದ್ದ ಕನಸೊಂದು ಅವನ ಜೀವನವನ್ನೇ ಬದಲಾಯಿಸೋ ಒಂದು ರಹಸ್ಯವನ್ನು ತೆರೆದಿಟ್ಟು. ಇದು ಅಧಿಕಾರದ ಸಿಂಹಾಸನ ಅಲ್ಲ, ಬದಲಿಗೆ ಆಂತರಿಕ ಶುದ್ಧತೆಯ ಸಿಂಹಾಸನವನ್ನ ಕೊಡುತ್ತೆ. ಹಾಗಿದ್ರೆ ಈ ಯೋಗ ಹೇಗೆ ಉಂಟಾಗತ್ತೆ? ಇದು ಬುಧ ಮತ್ತು ಗುರುವಿನ ಅಪರೂಪದ ಶುದ್ಧ ಸಂಯೋಗದಿಂದಾಗತ್ತೆ. ಈ ಯೋಗದ ಸ್ವಭಾವ ಸ್ವಲ್ಪ ವಿಚಿತ್ರ. ಇದು ಆಂತರಿಕ ಶಕ್ತಿ ಕೊಡುತ್ತೆ, ಆದ್ರೆ ಹೊರಜಗತ್ತಿಗೆ ತಪ್ಪು ತಿಳುವಳಿಕೆ ಉಂಟುಮಾಡಬಹುದು. ಹಾಗಾದ್ರೆ ಈ ಯೋಗದ ಶಕ್ತಿಯನ್ನ ಜಾಗೃತಗೊಳಿಸೋದು ಹೇಗೆ? ಇದೇ ಪ್ರಶ್ನೆ ಅಮರೇಶ್ನನ್ನು ಕಾಡಿತು. ಆಗ ಋಷಿಗಳು 6 ರಹಸ್ಯ ಪರಿಹಾರಗಳನ್ನ ತಿಳಿಸಿದ್ರು. ಇವು ಖಗೋಳ ಗಣಿತ ಮತ್ತೆ ಆಂತರಿಕ ಶಕ್ತಿಯ ಮಿಶ್ರಣ. ಮೊದಲನೇ ಪರಿಹಾರ, ಮುಂಜಾನೆಯ ಆಚರಣೆ. ಇದು ಬುಧಗ್ರಹದ ಶಕ್ತಿಯನ್ನು ಶುದ್ಧೀಕರಿಸಲು ಮಾಡೋದು. ಎರಡನೆಯದು ಒಂದು ರಹಸ್ಯ ಮಂತ್ರ. ಇದನ್ನ ಬುಧ ಗ್ರಹದ ಸೂಕ್ಷ್ಮ ಶಕ್ತಿಗೆ ಸಂಬಂಧಪಟ್ಟ ಒಂದು ನಿರ್ದಿಷ್ಟ ಸಮಯದಲ್ಲಿ ಜಪಿಸಬೇಕು. ಈ ಮಂತ್ರ ಋಷಿಯ ಅಂತಃಪ್ರಜ್ಞೆಯಿಂದ ಬಂದಿದ್ದು ಅಂತ ಹೇಳಲಾಗುತ್ತೆ, ಹಾಗಾಗಿ ಇದು ಯಾವ ಗ್ರಂಥದಲ್ಲೂ ಸಿಗಲ್ಲ. ಮೂರನೇ ಪರಿಹಾರದಲ್ಲಿ ಒಂದು ರಹಸ್ಯ ತಾಂತ್ರಿಕ ವಿಧಾನದಿಂದ ಶುದ್ಧತೆಯ ಶಕ್ತಿಯನ್ನ ದೇಹದಲ್ಲೇ ಹಿಡಿದಿಟ್ಲಾಡುತ್ತೆ. ನಾಲ್ಕನೆಯದು ಒಂದು ಪ್ರಾಚೀನ ಗಿಡಮೂಲಿಕೆ. ಇದು ಬುಧ-ಗುರು ಶಕ್ತಿಯನ್ನು ಒಳಗಿನಿಂದಾನೇ ಬ್ಯಾಲೆನ್ಸ್ ಮಾಡುತ್ತೆ. ಐದನೇ ಹಂತದಲ್ಲಿ ರತ್ನಗಳನ್ನ ಬಳಸಲಾಗುತ್ತೆ, ಆದ್ರೆ ಅದನ್ನ ಧರಿಸೋ ರೀತಿ ಮಾತ್ರ ತುಂಬಾನೇ ವಿಶಿಷ್ಟ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ದು ಅಂದ್ರೆ ರತ್ನಗಳನ್ನ ಅದಲು ಬದಲು ಮಾಡಿ ಹಾಕೋದು. ಇದರಿಂದ ವಿಶೇಷ ಶಕ್ತಿ ಹರಿಯುತ್ತೆ. ಕೊನೆಯ ಪರಿಹಾರ, ಒಂದು ಪವಿತ್ರ ಅಗ್ನಿ ಆಚರಣೆ. ಇದು ವಾತಾವರಣವನ್ನು ಶುದ್ಧೀಕರಿಸುವ ಅಯಾನುಗಳನ್ನು ಸೃಷ್ಟಿಸುತ್ತೆ. ವರ್ಷಗಳ ನಂತರ ಅಮರೇಶ್ ಸಂಪೂರ್ಣವಾಗಿ ಬದಲಾಗಿದ್ದ. ಅವನ ಜೀವನಕ್ಕೆ ಒಂದು ಹೊಸ ಅರ್ಥ ಸಿಕ್ಕಿತ್ತು. ಇದರ ನಿಜವಾದ ಪರಿಣಾಮ ಏನಿತ್ತು ಅಂದ್ರೆ, ಜನ ಅವನ ಜೊತೆಗಿದ್ದಾಗ ಸುಮ್ಮನೆ ಶಾಂತಿಯನ್ನ ಅನುಭವಿಸ್ತಿದ್ರು. ಈ ಯೋಗ ಸಿಂಹಾಸನವನ್ನೇನೋ ಜಾಗೃತಗೊಳಿಸುತ್ತೆ, ಆದ್ರೆ ಈ ಪ್ರಯಾಣವನ್ನ ಶುದ್ಧ ಆತ್ಮ ಮಾತ್ರ ಶುರು ಮಾಡಕ್ಕೆ ಸಾಧ್ಯನಾ?